RBI ಲೈಸೆನ್ಸು ಕಂಪಲ್ಸರಿ ಬೇಕೇ ಬೇಕು, ಸೆಬಿ ಲೈಸೆನ್ಸು ಕಂಪಲ್ಸರಿ ಬೇಕೇ ಬೇಕು. ಈ ಯಾವುದೇ ಲೈಸೆನ್ಸ್ಗಳನ್ನು ಪಡೆಯದ ಹೊರತು ನೀವು ಜೂವೆಲರಿ ಅಂಗಡಿಗಳಿರೋದು ಎಂತಕ್ಕೆ? ಚಿನ್ನವನ್ನು ನೀವು ಬಂಡವಾಳವನ್ನು ಹಾಕಿ ಚಿನ್ನವನ್ನು ಖರೀದಿ ಮಾಡಿ ಇಟ್ಕೊಂಡಿರ್ತೀರ, ನೀವು ಮಾರಾಟ ಮಾಡೋದಷ್ಟೇ ನಿಮ್ಮ ಹಕ್ಕು. ಕಂಪನಿ ಆ್ಯಕ್ಟ್ನಲ್ಲಿ, ಕಂಪನಿ ಕಾನೂನಿನ ಅಡಿನಲ್ಲಿ ನೀವು ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಿ ಅಂತ ಯಾವುದಾದ್ರು ಒಂದು ಸೆಕ್ಷನ್ ಏನಾದ್ರು ಹೇಳಿದೆಯಾ ನಿಮಗೆ? ಕಂಪನಿ ಆ್ಯಕ್ಟಲ್ಲಿ ಯಾವ ಸೆಕ್ಷನ್ ಹೇಳಿದೆ ನಿಮಗೆ? ಕಂಪನಿ ಕಾನೂನಲ್ಲಿ ಅವಕಾಶನೇ ಇಲ್ಲ. ನೀವೇನಾದ್ರು RBIಯಿಂದ ಲೈಸೆನ್ಸ್ ತೊಗೊಂಡು ಬರ್ತೀರಾ ಅಂದರೆ RBI ಲೈಸೆನ್ಸ್ ಕೊಡೋದಿಲ್ಲ ಇವಕ್ಕೆಲ್ಲ. ಸೆಬಿಯಿಂದ ಲೈಸೆನ್ಸ್ ಏನಾದ್ರು ತೊಗೊಂಡ್ಬರ್ತೀರಾ ಅಂದರೆ ಸೆಬಿ ಅಂತೂ ಬೂಟಲ್ಲಿ ಹೊಡೆದು ಆಸೆ ಆಗ್ತಾರೆ. ಇವಕ್ಕೆಲ್ಲ ಗ್ರಾಹಕರಿಂದ ಮೋಸ ಮಾಡುವಂಥ ಕಾನ್ಸೆಪ್ಟ್ಗಳಿಗೆ ಸೆಬಿ ಅಂತೂ ಕೂಲಂಕುಷವಾಗಿ ಹೇಳುತ್ತೆ, ಕಡ್ಡಾಯವಾಗಿ ಸೆಬಿ ಲೈಸೆನ್ಸ್ ಬೇಕೇ ಬೇಕು, ಸೆಬಿ ಅಂತೂ ಪರ್ಮಿಷನ್ ಕೊಡಲ್ಲ. ಇನ್ನು ನಿಮಗೆ ಈ ಸಾಯಿ ಗೋಲ್ಡ್ ಪ್ಯಾಲೇಸ್ಗೋ ಅಥವಾ ಇನ್ನೊಂದಕ್ಕೋ ಲಲಿತಾಗೋ ಲೈಸೆನ್ಸ್ ಕೊಟ್ಟವ್ರು ಯಾರಾಗಾದರೆ? ಗ್ರಾಹಕರಿಂದ ಒಂದು ಕಂಪನಿ ಕಾನೂನಿನ ಪ್ರಕಾರ ನಾನು ಹೇಳ್ತೀನಿ ಕೇಳಿ. ಈಗ ಒಂದು ಜುವೆಲ್ಲರಿ ಕಂಪ್ನಿಯನ್ನು ಓಪನ್ ಮಾಡಿಕೊಂಡ್ರು, ಕಂಪನಿ ಕಾನೂನು ಏನನ್ನುತ್ತೆ? ನೀವು ಸಾರ್ವಜನಿಕರಿಂದ ಬಂಡವಾಳವನ್ನು ಹಾಕಿಸ್ಕೊಳ್ತೀರಾ ಅಥವಾ ಮುಂಗಡ ಹಣವನ್ನು ಹಾಕಿಸ್ಕೊತೀರಾ ಅಂತ ತಿಳ್ಕೊಳ್ಳಿ. ಒಂದು ಕಂಪನಿಗೆ ಸಾರ್ವಜನಿಕರಿಂದ ಹಣ ಬಂದ ಕೂಡಲೇ ಏನು ಮಾಡಬೇಕು? ಶೇರ್ ಸರ್ಟಿಫಿಕೇಟ್ಗಳನ್ನು ನೀಡಬೇಕು. ಶೇರ್ ಸರ್ಟಿಫಿಕೇಟ್ಗಳನ್ನು ನೀಡಿದರೆ ನೀವು ಈ ಎಲ್ಲ ದೊಡ್ಡ ದೊಡ್ಡ ಜುವೆಲರ್ಸು, ಚಿನ್ನದ ಹೆಸರಿನಲ್ಲಿ ಮೋಸ ಮಾಡುವ ನರಭಕ್ಷಕ ಜುವೆಲರ್ಸ್ ಅಂಗಡಿಗಳಿಗೆ ನಾನು ಹೇಳ್ತಿರುವಂಥದ್ದು. ಆಮೇಲೆ ನೋಡಿ, ಇನ್ನೊಂದು ಸತ್ಯ ಹೇಳಬೇಕು ಅಂದರೆ ನಿಮಗೆ